ಅಲ್ಲ ಅವ್ರು ಹೇಳ್ತಾ ಇರ್ತಾರೆ ಅವ್ರ ಸ್ಟೇಟ್ಮೆಂಟ್ಸ್ ಎಲ್ಲ ನೋಡಿದೀನಿ. ಕಾಂಗ್ರೆಸ್ಸೇ ಇಲ್ಲ, ಕಾಂಗ್ರೆಸ್ಗೆ ಅಸ್ತಿತ್ವನೇ ಇಲ್ಲ. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ಸಿನ ಒಂದು ಅಸ್ತಿತ್ವ ಗ್ರಾಮಾಂತರ ಪ್ರದೇಶದಲ್ಲಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ನಿನ್ಗೆ ಯಾಕೆ ಸಿಟ್ಟು ಕೊಡ್ತಿರ್ಲಿಲ್ಲ? 3 ಕ್ಷೇತ್ರದಲ್ಲಿ ಒಂದು ಕೊಡ್ಬೋದಿತ್ತು. ಕೋಲಾರ, ಈಶಾನ್ಯ, ನೈಋತ್ಯ ಮತ್ತು ವೇಮಗಲ್ ಕ್ಷೇತ್ರದಲ್ಲಿ, ಅಥವಾ ಮಹಿಳಾ ಸ್ಥಾನ ಕೊಡ್ಬೋದಿತ್ತು. DCC ಬ್ಯಾಂಕ್ನಲ್ಲಿ ಕೊಡ್ಲಿಲ್ಲ, TFSMS ಅಲ್ಲಿ ಕೊಡ್ಲಿಲ್ಲ, PLD ಬ್ಯಾಂಕಲ್ಲಿ ಕೊಡ್ಲಿಲ್ಲ. ನಾಳೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ ಕೊಡ್ತಿರೋ ಗ್ಯಾರಂಟಿ ಏನಿದೆ? ಗ್ರಾಮ ಪಂಚಾಯತಿಗಳಲ್ಲಿ ನಿಮ್ಮ ಕಾರ್ಯಕರ್ತರಿಗೆ ಸ್ಥಾನ ಸಿಗ್ತದೆ ಅಂತ ಗ್ಯಾರಂಟಿ ಏನಿದೆ? ನೀನಾಗಿ ನೀವೇ ನಿನ್ನ ಅಸ್ತಿತ್ವ ಕಳ್ಕೊಳ್ತಾ ಇದೀಯಾ. ನೀವಾಗಿ ನೀವೇ ಕಳ್ಕೊಳ್ತಾ ಇದ್ದೀರಿ. ಅವರು ಹೇಳ್ತಾ ಇರ್ತಾರೆ ಅವ್ರ ಸ್ಟೇಟ್ಮೆಂಟ್ಸ್ ಎಲ್ಲ ನೋಡಿದೀನಿ. ಕಾಂಗ್ರೆಸ್ಸೇ ಇಲ್ಲ, ಕಾಂಗ್ರೆಸ್ಗೆ ಅಸ್ತಿತ್ವನೇ ಇಲ್ಲ. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ಸಿನ ಒಂದು ಅಸ್ತಿತ್ವ ಗ್ರಾಮಾಂತರ ಪ್ರದೇಶದಲ್ಲಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಗ್ರಾಮಾಂತರ ಪ್ರದೇಶದ ಏನು ಬೂತ್ ವೈಸ್ ವೋಟ್ ಬಂದಿದೆ ವಿಧಾನಸಭೆ ಚುನಾವಣೆ ತೆಗೆದು ನೋಡಿ, ನೀವು ಮಾಧ್ಯಮದವ್ರು ತೆಗೆದು ನೋಡಿ. ಇದು ಯಾರು? CMR ಶ್ರೀನಾಥ್ ಅವರು 1ನೇ ಸ್ಥಾನದಲ್ಲಿದ್ದಾರೆ, ಕೊತ್ತೂರು ಮಂಜುನಾಥ್ ಅವರು 2ನೇ ಸ್ಥಾನದಲ್ಲಿದ್ದಾರೆ, ವರ್ತೂರ್ ಪ್ರಕಾಶ್ ಅವರು 3ನೇ ಸ್ಥಾನದಲ್ಲಿದ್ದಾರೆ. CMR ಶ್ರೀನಾಥ್ಗೂ ನಮಗೆ ಡಿಫ್ರೆನ್ಸ್ 2095. ಅವರು ಕೂಡ ಏನು ಬಹಳ ದೊಡ್ಡ ಅಂತರದಿಂದ 1ನೇ ಸ್ಥಾನದಲ್ಲಿಲ್ಲ. ವರ್ತೂರ್ ಪ್ರಕಾಶ್ ಅವ್ರಿಗೂ ನಮಗೂ ಕೂಡ 1500 ಏನೋ ಡಿಫ್ರೆನ್ಸ್ ಇದೆ. ನಾವಿಬ್ರು ಸಮಬಲದ ಹೋರಾಟ ಮಾಡಿದೀವಿ. ಕಾಂಗ್ರೆಸ್ ಅಸ್ತಿತ್ವನೇ ಇಲ್ಲ ಅಂತ ಕಡೆ ಸಮಬಲದ ಹೋರಾಟ ಮಾಡಿದೀವಿ. ಇವೆಲ್ಲವನ್ನ ಮರೆಮಾಚಿ ಕಾಂಗ್ರೆಸ್ ಅಸ್ತಿತ್ವ ಇಲ್ಲ ಅಂತ ಹೇಳಿದ್ರೆ ಯಾರು ಕೂಡ ದಡ್ರಲ್ಲ. ಜನ ಕೂಡ ಬಹಳ ಬುದ್ಧಿವಂತರು. ಜನ ಪ್ರತಿಯೊಂದನ್ನು ಕೂಡ ಇವತ್ತು ಅರಿವಿದೆ ಅವ್ರಿಗೆಲ್ಲ ಕೂಡ. ಅದರಲ್ಲೂ ವಿಶೇಷವಾಗಿ ಕೋಲಾರ ಜಿಲ್ಲೆ ರಾಜಕೀಯವಾಗಿ ಮೊದಲಿಂದ ಹೆಚ್ಚು ಅರಿವಿರ್ತಕ್ಕಂಥ ಜನ. ನಮಗೆ ರಾಜಕಾರಣ ಕಲಿಸ್ತಕ್ಕಂಥ ಅಗತ್ಯ ಯಾರು ಕೂಡ ಇಲ್ಲ. ಮಾನ್ಯ ವರ್ತೂರ್ ಪ್ರಕಾಶ್ ಅವರೇ, ನಾನು ನಿಮಗೆ ಹೇಳ್ತಕ್ಕಂಥದ್ದಿಷ್ಟೇ, ನಿಮ್ಮ ಅಸ್ತಿತ್ವ ನೀವು ಉಳಿಸ್ಕೊಡಿ.